ಹಾಯ್ ಸ್ಟೂಡೆಂಟ್ಸ್, ನಾನು ಪ್ರಜ್ವಲ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರಿಂದ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಡಿಸೆಂಬರ್ 7ರಿಂದ ನಡೆದ RMS ಎಕ್ಸಾಮ್, ರಾಷ್ಟ್ರೀಯ ಮಿಲಿಟರಿ ಎಕ್ಸಾಮ್ ನ ಮ್ಯಾಥ್ಸ್ ಕೀ ಆನ್ಸರ್ಸ್ ನ ಮತ್ತೆ ಎಕ್ಸ್ಪ್ಲನೇಷನ್ ಡಿಸ್ಕಷನ್ ಮಾಡ್ತಾ ಇದ್ವಿ. ಬನ್ನಿ ಸ್ಟಾರ್ಟ್ ಮಾಡೋಣ ಅಂತ. ನೋಡ್ರಿ, ಫಸ್ಟ್ ಕ್ವಶನ್, ಈ ಸರ್ತಿ ರಾಷ್ಟ್ರೀಯ ಮಿಲಿಟರಿ ಎಕ್ಸಾಮ್ ಅಲ್ಲಿ ಏನಿತ್ತಲ್ಲ, ಬಹಳ ಈಸಿ ಕ್ವಶನ್ಸ್ ಬಂದಿದ್ದು. 4th ಕ್ಲಾಸ್ ಸ್ಟೂಡೆಂಟ್ಸ್ ಕೂಡ ಈಸಿಯಾಗಿ ಸಾಲ್ವ್ ಮಾಡುವಂತ ಕ್ವಶನ್ಸ್ ಇದ್ವು. ಬನ್ನಿ ನೋಡೋಣ ಅಂತ ಏನಿದೆ ಅಂತ. ಫಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ದಿ ರೋಮನ್ ನ್ಯೂಮರಲ್ ಫಾರ್ 100 ಅಂತ. 100 ರೋಮನ್ ನ್ಯೂಮರಲ್ ಯಾವುದು? ಸಿ. ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಇನ್ ಸೆಲ್ಸಿಯಸ್ ಅಂತ. ಎಷ್ಟು ಈಸಿ ಕ್ವಶನ್ಸ್ ನೋಡ್ರಿ, ಸ್ವಲ್ಪ ಜಿಕೆ ಮಿಕ್ಸ್ ಆಗ್ಬಿಟ್ಟೈತಿ ಇವಾಗ. ದ ಬಾಯ್ಲಿಂಗ್ ಆಫ್ ದಿ ವಾಟರ್ ಇಸ್ ಸೆಲ್ಸಿಯಸ್ ಈಸ್ 100 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ನೀರೇನಾಗುತ್ತಾ ಕುದಿಯಕ್ ಸ್ಟಾರ್ಟ್ ಮಾಡುತ್ತಾ, ಅದನ್ನ ಬಾಯ್ಲಿಂಗ್ ಪಾಯಿಂಟ್ ಅಂತ ಕಡಿತೀವಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಫ್ 8 bananas ಕಾಸ್ಟ್ 40 rupees, ಅದರ ಅರ್ಥ ಏನು? 8 bananas 40 rupees ಅಂತ. ನೆಕ್ಸ್ಟ್ ಏನಂತ, ಹೌ ಮೆನಿ ಬನಾನಾಸ್ ಕ್ಯಾನ್ ಯು ಬೈ ಫಾರ್ 25 rupees ಅಂತ. ಇವಾಗ ಏನ್ ಮಾಡ್ಬೇಕಂತ ನೀವು, 40 rupeesಗೆ 8 bananas ಆದ್ರೆ ₹25ಗೆ ಎಷ್ಟು? ಯೂನಿಟರಿ ಮೆಥಡ್, ಸಿಂಪಲ್ ಕ್ವಶನ್. 25 into 8, 25 into 8 ಹೋಲ್ ಡಿವೈಡೆಡ್ ಬೈ 40. 8 1s 8 5s 5 1s 5 5s. ಹಂಗಂದ್ರೆ ಆನ್ಸರ್ ಏನಾಗುತ್ತಾ? 5 bananas ಆಗುತ್ತಾ. ಆಪ್ಷನ್ ಎಷ್ಟನೇದು? 5. ಇಲ್ಲಿ ಟಿಕ್ ಹಾಕಾರ ನೋಡ್ರಿ, 5. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕ್ವಶನ್ ಏನಂತ, ಅನ್ ಆಂಗಲ್ ಗ್ರೇಟರ್ ದನ್ 90 ಡಿಗ್ರಿ ಬಟ್ ಲೆಸ್ ದನ್ 180 ಡಿಗ್ರಿ. 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಯಾವ್ದದು? obtuse angle. Obtuse angle is the angle which is greater than 90 degree and less than 180 degree. Next question, what is the remainder when 2256 is divided by 5? 2256 ಅನ್ನೋ ನಂಬರ್ 5 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನಾಗುತ್ತೆ ಅಂತ ಕೇಳಿದ್ರೆ ಡೈರೆಕ್ಟ್ ಮಾಡ್ಬೋದು. ನೋಡ್ರಿ, 5 ಇಂದ ಡಿವೈಡ್ ಮಾಡ್ಬೇಕಂತಂದ್ರ ಯೂನಿಟ್ಸ್ ಪ್ಲೇಸ್ ಒಳಗೆ ಏನಿರ್ಬೇಕು? 0 or 5 ಇರ್ಬೇಕು. 0 ಕಿನ ಜಾಸ್ತಿ ಇದ್ರೆ ಏನಾಗುತ್ತಾ? ರಿಮೈಂಡರ್ ಬರುತ್ತಾ. ಸಿಂಪಲ್. ಇಲ್ಲ 5 ಕಿನ ಜಾಸ್ತಿ 1 ಜಾಸ್ತಿ ಐತಲ್ಲ, ಅದಕ್ಕ 1 ಇಸ್ ದಿ ರಿಮೈಂಡರ್. ಬೇಕಾದ್ರೆ ಡಿವೈಡ್ ಮಾಡೋಣ. 5 4s 20, 2 ಉಳಿತು 25 ಆಯ್ತು, 5 5s 25, 0 0, 6 ಇಳಿಸ್ಕೊಂತೀವಿ, 5 1s 5, 1 ರಿಮೈಂಡರ್. ಆಪ್ಷನ್ ಎಷ್ಟನೇದು? ಆಪ್ಷನ್ ನೋಡ್ರಿ, ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್. ಮುಂದಿನ ಪ್ರಶ್ನೆ ನೋಡೋಣ. 50 - 20 ಹೋಲ್ ಡಿವೈಡ್ ಬೈ 5 into 2 ಅಂತ. ಏನಂತ? 50 - 20 ಹೋಲ್ ಡಿವೈಡೆಡ್ ಬೈ 5 into 2. ಫಸ್ಟ್ ಬೋರ್ಡ್ ಮಸ್ ರೂಲ್ ಅಪ್ಲೈ ಮಾಡ್ರಿ. 20 ಮತ್ತು 5 ನ ಡಿವಿಷನ್ ಮಾಡಬೇಕು. 5 ಎಸ್ 20, 50 - 5 4s 20 into 2. ಅದಾದ್ಮೇಲೆ ಡಿವಿಷನ್ ಆದ್ಮೇಲೆ ಏನ್ ಮಾಡ್ಬೇಕು? ಮಲ್ಟಿಪ್ಲಿಕೇಶನ್. 4 2s 8, 50 ಮೈನಸ್ ಎಷ್ಟಾಗುತ್ತಾ? 8 ಆಗುತ್ತೆ. ಇಸ್ ಈಕ್ವಲ್ ಟು ಎಷ್ಟಾಗುತ್ತಾ? 42 ಆಗುತ್ತೆ. ಆಪ್ಷನ್ ಎಷ್ಟನೇದು? 42. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ಅಂತ. 158 ಕ್ವಶನ್. ಇನ್ ಎ ಬಾರ್ ಗ್ರಾಫ್ ದ ಹೈಟ್ ಆಫ್ ದಿ ಬಾರ್ ರಿಪ್ರೆಸೆಂಟ್ಸ್ ಅಂತ. ಏನಂತ? ಇದೊಂದು ಬಾರ್ ಗ್ರಾಫ್. ಇದರ ಹೈಟ್, ಇದೇನು ಎಷ್ಟು ಹೈಟ್ ಇದೆ ಅಂತ ನಾವು ಬಾರ್ ಗ್ರಾಫ್ ನ ಸ್ಟಡಿ ಮಾಡೋ ಮುಂದ, ಡಾಟಾ ಹ್ಯಾಂಡ್ಲಿಂಗ್ ನ ಸ್ಟಡಿ ಮಾಡೋ ಮುಂದ, ಇದು ಎಷ್ಟು ಹೈಟ್ ಇರುತ್ತಾ ಅದನ್ನ ಮ್ಯಾಚ್ ಮಾಡ್ರಿ. ಇಲ್ಲಿ 5, ಇಲ್ಲಿ 0, ಇಲ್ಲಿ 10, ಇಲ್ಲಿ 15 ಅಂತ ಕರಿತಿರ್ತೀವಿ. ಇದನ್ನ ಏನು ಅಂತ ಕೇಳೋರು. ಆಪ್ಷನ್ಸ್ ನೋಡ್ರಿ, ಟೈಪ್ ಆಫ್ ದಿ ಡೇಟಾ, ಫ್ರೀಕ್ವೆನ್ಸಿ ಆಫ್ ದಿ ಡೇಟಾ, ಆರ್ಡರ್ ಆಫ್ ದಿ ಡೇಟಾ, ಟೋಟಲ್ ನಂಬರ್ ಆಫ್ ದಿ ಡೇಟಾ ಪಾಯಿಂಟ್ಸ್. ಇಲ್ಲಿ ಇವಕ್ಕೆ ಏನಂತ ಕರಿತೀವಿ ಗೊತ್ತಾ? ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇದು ಯಾವ ಡೇಟಾ ಟೈಪ್ ಅಂತ ಕೆಳಗಡೆ ಬರ್ದಿರ್ತೀವಿ ನಾವು. ಅದಕ್ಕಾಗಿ ಫ್ರೀಕ್ವೆನ್ಸಿ ಆಫ್ ದಿ ಡೇಟಾ ಈಸ್ ರಿಪ್ರೆಸೆಂಟಿಂಗ್ ದಿ ಹೈಟ್ ಆಫ್ ದಿ ಬಾರ್ ಗ್ರಾಫ್ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫ್ರೀಕ್ವೆನ್ಸಿ ಆಫ್ ದಿ ಡೇಟಾ ರೈಟ್ ಆನ್ಸರ್. ಓಕೆ, ಮುಂದ ಆ ಬಾಸ್ಕೆಟ್ ಕಂಟೈನ್ಸ್ ರೆಡ್ ಅಂಡ್ ವೈಟ್ ಬಾಲ್ಸ್. ಏನಂತ? ಒಂದು ಬಾಸ್ಕೆಟ್, ಅದರಲ್ಲಿ ರೆಡ್ ಮತ್ತೆ ವೈಟ್ ಬಾಲ್ಸ್ ಅದಾವ. ಬಾಸ್ಕೆಟ್ ಅಂದ್ರೆ ಗೊತ್ತಲ್ಲ, ಬಾಸ್ಕೆಟ್ ಅಂದ್ರ ಒಂದು ಬಕೆಟ್ ತರ, ಒಂದು ಬಾಸ್ಕೆಟ್ ಅಂದ್ರೆ ಒಂದು ಕಂಟೈನರ್. ಈಗ ಈ 5% ಆಫ್ ಟೋಟಲ್ ಬಾಲ್ಸ್ ಆರ್ ರೆಡ್. ಏನಂತ? 5% ರೆಡ್ ಅದಾವ ಅಂತ. ಅಂಡ್ ದಿ ನಂಬರ್ ಆಫ್ ವೈಟ್ ಬಾಲ್ಸ್ ಈಸ್ 190. ವೈಟ್ ಬಾಲ್ಸ್ ಎಷ್ಟು ಅದಾವು? 190 ಅದಾವು. ಹಂಗಂದ್ರೆ 5% ರೆಡ್ ಬಾಲ್ ಇತ್ತಂದ್ರ 100 - 5 ಎಷ್ಟಾಗುತ್ತಾ? 95. ಹಂಗಂದ್ರೆ ವೈಟ್ ಬಾಲ್ಸ್ ಎಷ್ಟು ಇರ್ತಾವ? 95% ವೈಟ್ ಬಾಲ್ಸ್ ಇರ್ತಾವ. ಈಗ
190 ವೈಟ್ ಬಾಲ್ಸ್ ಅದಾವಂತ 95% ಗೆ 190 ಆದ್ರೆ ದೆನ್ ಟೋಟಲ್ ನಂಬರ್ ಆಫ್ ದಿ ಬಾಲ್ಸ್ ಇನ್ ಬಾಸ್ಕೆಟ್ ಆರ್ ಅಂತ ಟೋಟಲ್ ನಂಬರ್ ಕಂಡಿಬೇಕಲ್ಲ. ಟೋಟಲ್ ಎಷ್ಟಿರುತ್ತಾ 5 + 95 ಇರುತ್ತಲ್ಲ. 95 100ಗೆ ಎಷ್ಟಾಗುತ್ತಾ? ಈಗ 95ಗೆ 190 ಆಯ್ತಂದ್ರೆ 95% ಗೆ ಎಷ್ಟಾಯ್ತು 190 ಆಯ್ತಂತಂದ್ರೆ 100ಗೆ ಎಷ್ಟಾಗುತ್ತೆ 100 ಇಂಟು 190 ಹೋಲ್ ಡಿವೈಡೆಡ್ ಬೈ 95 ಕ್ರಾಸ್ ಮಲ್ಟಿಪ್ಲಿಕೇಶನ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಇದನ್ನ ಡಿವೈಡ್ ಮಾಡಬೇಕು. 95 1 95 2 100 2 200 ಆಗುತ್ತೆ. ಅಂದ್ರೆ ಆನ್ಸರ್ ಎಷ್ಟು 200. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್. ವಿಚ್ ಇಸ್ ದಿ ಸ್ಮಾಲೆಸ್ಟ್ ಹೋಲ್ ನಂಬರ್? ಹೋಲ್ ನಂಬರ್ ಸ್ಟಾರ್ಟ್ ಆಗೋದು ಎಲ್ಲಿಂದ 0 1 2 3 4 5. ಹಂಗಂದ್ರೆ ಸ್ಮಾಲೆಸ್ಟ್ ಹೋಲ್ ನಂಬರ್ ಯಾವುದು? ಸ್ಮಾಲೆಸ್ಟ್ ಹೋಲ್ ನಂಬರ್ ಇಸ್ 0 ಅಂತ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್. ಮುಂದಿನ ಪ್ರಶ್ನೆ ಹೋಗೋಣ ಅಂತ. ಇಲ್ಲಿ ನೋಡಿ 161 ಕ್ವಶನ್. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ 1 whole 1/5 ಪ್ಲಸ್ 1/3? 1 whole 1/5 ಮತ್ತೆ 1/3 ಇದು ನೋಡ್ರಿ. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ 1 whole 1/5 ಪ್ಲಸ್ 1/3? 1 whole 1/5 ಪ್ಲಸ್ 1/3 ನ ಆಡ್ ಮಾಡ್ರಿ ಎಷ್ಟಾಗುತ್ತಾ? ಮೊದಲ ಈಗ ಹೋಲ್ ನಂಬರ್ ಐತಲ್ಲ ಅದನ್ನ ಸಪರೇಟ್ ತಗೊಂಡ್ಬಿಡೋಣ ಅಂತ, ಇಲ್ಲ ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಕೊಡೋಣ. 5 1 5 6/5 ಪ್ಲಸ್ 1/3 ಎಷ್ಟಾಯ್ತು? ಇಸ್ ಈಕ್ವಲ್ಸ್ ಟು 5 3 15 5 3 3 5 6 3 18 ಪ್ಲಸ್ 5 1 5 18 ಪ್ಲಸ್ 5 20 23/15. ಆಪ್ಷನ್ ಎಷ್ಟೇ ನೋಡ್ರಿ? ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಬಹಳ ವೆರಿ ಸಿಂಪಲ್ ಕ್ವಶನ್ಸ್ ಇವೆಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕನ್ವರ್ಟ್ 5000 ml. ಕನ್ವರ್ಟ್ 5000 ml ಇಂಟು ಲೀಟರ್ಸ್. ನೋಡ್ರಿ, ಮಿಲಿಲೀಟರ್ ಇಂದ ಲೀಟರ್ಗೆ ಸಣ್ಣ ಯೂನಿಟ್ ಇಂದ ದೊಡ್ಡ ಯೂನಿಟ್ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವೈಡ್ ಮಾಡ್ಬೇಕಾ? 1 ಲೀಟರ್ ಇಸ್ ಈಕ್ವಲ್ ಟು 1000 ಮಿಲಿಲೀಟರ್ ಹೋಲ್ ಡಿವೈಡೆಡ್ ಬೈ 1000 ಮಾಡ್ರಿ. 30 ಕ್ಯಾನ್ಸಲ್. ಆಪ್ಷನ್ ಎಷ್ಟಾಗುತ್ತಾ 5 ಆಗುತ್ತಾ? ಆನ್ಸರ್ ಎಷ್ಟೆಂದು? ಆನ್ಸರ್ ಡಿ ಇಸ್ ದಿ ರೈಟ್ ಆನ್ಸರ್. ನೋಡ್ರಿ, ದ ರೇಡಿಯಸ್ ಆಫ್ ಎ ಸರ್ಕಲ್ ಈಸ್ 50 ಸೆಂಟಿಮೀಟರ್ ಅಂತ. ಒಂದು ಸರ್ಕಲ್ ಐತಾ, ಇದು ಸರ್ಕಲ್, ಇದು ರೇಡಿಯಸ್ ಎಷ್ಟೈತಿ 50 ಐತಿ. ನೆಕ್ಸ್ಟ್, ವಾಟ್ ಈಸ್ ದಿ ಡಯಾಮೀಟರ್ ಇನ್ ಮೀಟರ್ ಅಂತ. ಮೀಟರ್ ಒಳಗೆ ಕೇಳ ಡಯಾಮೀಟರ್. ಇಲ್ಲೇ ನೋಡ್ರಿ ಸ್ವಲ್ಪ ಟ್ವಿಸ್ಟ್ ಇರೋದು. ರೇಡಿಯಸ್ ಮತ್ತೆ ಡಯಾಮೀಟರ್ ಇರೋ ರಿಲೇಶನ್ಶಿಪ್ ಏನು? ಇದು ರೇಡಿಯಸ್, ಇದು ಡಯಾಮೀಟರ್. ಈಗ ರೇಡಿಯಸ್ ಇನ್ ಟ್ವೈಸ್ ಡಯಾಮೀಟರ್ ಇರುತ್ತಲ್ಲ, ಹಂಗಂದ್ರೆ 50 ಟ್ವೈಸ್ ಆಗುತ್ತಾ? ಇಂಟು 2 ಎಷ್ಟಾಗುತ್ತಾ? 100 ಸೆಂಟಿಮೀಟರ್ ಆಯ್ತು. ಅವರು ಮೀಟರ್ ಒಳಗೆ ಕೇಳ್ಯಾರ 100 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಹೌ ಮೆನಿ ಮೀಟರ್ಸ್? 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. ದಟ್ಸ್ ವೈ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 164th one. If a toy is bought by a person A for rupees 150 and sold to person B with 20% profit, ಏನ್ ಮಾಡ್ತಾನ ಅವನು? ಎ ಇಂದ ಬಿ ಗೆ ಒಂದು ಟಾಯ್ ನ ಖರೀದಿ ಮಾಡ್ತಾನ. ಎ ಇಂದ ಬಿ ಗೆ ಒಬ್ಬ ಎ ಅನ್ನೋದು ಒಬ್ಬ ಪರ್ಸನ್, ಬಿ ಅನ್ನೋದು ಒಬ್ಬ ಪರ್ಸನ್. ಇಫ್ ಎ ಟಾಯ್ ಇಸ್ ಬಾಟ್ ಬೈ ಎ ಪರ್ಸನ್ ಎ ಫಾರ್ 150 rupees, ಇವನು 150 rupeesಗೆ ಕಾಸ್ಟ್ ಪ್ರೈಸ್, ಹೌದಾ? ಇದನ್ನ ಬೈ ಮಾಡ್ತಾನ, ಹೌದಾ? ನೋಡ್ರಿ, 150 rupeesಗೆ ತಗೊಂಡು ಸೋಲ್ಡ್ ಟು ಪರ್ಸನ್ ಬಿ ವಿತ್ 20% ಪ್ರಾಫಿಟ್ ಅಂತ. 150 20% ಎಷ್ಟಾಗುತ್ತಾ? ಈ 150ಗೆ 20%, 20 ಡಿವೈಡ್ ಬೈ 100, 21 25, 5 5 30 ಅಂದ್ರ 30 rupees ಪ್ರಾಫಿಟ್ ಒಳಗ ಮಾರ್ತಾನ. ಯಾರು? ಏನು 30 rupees ಪ್ರಾಫಿಟ್ ಅಂದ್ರೆ ಎಷ್ಟಾಗುತ್ತ? 150 ಪ್ಲಸ್ 30 ಎಷ್ಟಾಯ್ತು? 180 rupeesಗೆ ಬಿಗ್ ಮಾರ್ತಾನ. ಅಂದ್ರ ಇವನಂತರ 180 rupeesಗೆ ಬಂದಂಗಾಯ್ತು, ಕಾಸ್ಟ್ ಪ್ರೈಸ್ ಆಯ್ತು. ಅಂಡ್ ಸೋಲ್ಡ್ ಟು ಪರ್ಸನ್ ಬಿ ವಿತ್ 20% ಪ್ರಾಫಿಟ್. ಪರ್ಸನ್ ಬಿ ಸೆಲ್ ದ ಟಾಯ್ ಟು ಪರ್ಸನ್ ಸಿ. ಅವ್ ಪರ್ಸನ್ ಬಿ ಏನ್ ಮಾಡ್ತಾನ? ಮತ್ತ ಅದೇ ಟಾಯ್ ನ ಪರ್ಸನ್ ಸಿಗ್ ಮಾರ್ತಾನ. ಎಷ್ಟು ರೂಪಾಯಿಗ? ಫಾರ್ 200. ಇವನ್ ಮಾರಿದ ಎಷ್ಟು ರೂಪಾಯಿಗ? 200. ಇವನ್ ಕೊಂಡ್ಕೊಂಡಿದ್ದು 2 ಅಲ್ಲ, ಎಷ್ಟಾಯ್ತು? 180 rupees ಕೊಂಡ್ಕೊಂಡ, 200 rupeesಗೆ ಮಾರಿದ. ಸೆಲ್ಲಿಂಗ್ ಪ್ರೈಸ್ ಆಯ್ತು. ಯಾರಿಗೆ? ಪರ್ಸನ್ ಸಿ ಗೆ ಮಾರಿದಾಯ್ತು. ನೆಕ್ಸ್ಟ್, ವಾಟ್ ಈಸ್ ದಿ ಪ್ರಾಫಿಟ್ ಆರ್ ಲಾಸ್ ಫಾರ್ ಪರ್ಸನ್ ಬಿ ಅಂತ. ಬಿ ಗೆ ಆಗಿರೋ ಪ್ರಾಫಿಟ್ ಅಥವಾ ಲಾಸ್ ಏನಂತ.
180 ರುಪೀಸ್ಗೆ ಕಡಿಮೆ ದುಡ್ಡಿಗೆ ತಗೊಂಡು 200 ರುಪೀಸ್ ಜಾಸ್ತಿ ಪ್ರೈಸಿಗೆ ಮಾರಿದಾಗ ಏನಾಗುತ್ತಾ, ಆಫ್ ಕೋರ್ಸ್ ಪ್ರಾಫಿಟ್ ಆಗುತ್ತಾ. ಎಷ್ಟು ಪ್ರಾಫಿಟ್ ಆಗುತ್ತಾ, 200 ಮೈನಸ್ 180 ಎಷ್ಟಾಗುತ್ತಾ, 20 ರುಪೀಸ್. ಪ್ರಾಫಿಟ್ ಎಷ್ಟು, ಪ್ರಾಫಿಟ್ 20 ರುಪೀಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ನಂಬರ್ಸ್ ಇಸ್ ಎ ಪ್ರೈಮ್ ನಂಬರ್ ಅಂತ. ಕೆಳಗಿರೋ ಯಾವ ನಂಬರ್ ಪ್ರೈಮ್ ನಂಬರ್? 15 is a not prime number, 1 is neither a prime number nor a composite number, 9 is a composite number, 2 is a prime number, which is the smallest prime number. Okay, next, how many meters are there in 3 kilometers? 3 kilometer ಅನ್ನೋದನ್ನ ಮೀಟರ್ ಗೆ ಕನ್ವರ್ಟ್ ಮಾಡ್ಬೇಕು ನಾವು. 3 kilometer ಅದನ್ನ ಮೀಟರ್ ಗೆ, ದೊಡ್ಡ ಯೂನಿಟ್ ಇಂದ ಚಿಕ್ಕ ಯೂನಿಟ್ ಕನ್ವರ್ಟ್ ಮಾಡ್ಬೇಕು, ಏನ್ ಮಾಡ್ಬೇಕು, ಮಲ್ಟಿಪ್ಲೈ. 1 kilometer is equal to how many meters? 1000 meters. ಅಂದ್ರೆ ಮಲ್ಟಿಪ್ಲೈ ಇಟ್ ಬೈ 1000 ಎಷ್ಟಾಯ್ತು, ಇಸ್ ಈಕ್ವಲ್ಸ್ ಟು 3000 ಮೀಟರ್ ಆಯ್ತು. ಹಂಗಂದ್ರೆ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, ಅ ಮ್ಯಾನ್ ಅರ್ನ್ಸ್ rupees 15,000 ಪರ್ ಮಂತ್. ಏನ್ ಮಾಡ್ತಾನ, 1 month ಗೆ 15,000 rupees ಅರ್ನ್ ಮಾಡ್ತಾನ. He spends 8,500 on household expenses and saves the rest. How much more money? How much money does he save in a year? ಅಂದ್ರೆ ಏನ್ ಮಾಡ್ತಾನ ಅವನು, 15,000 rupees ಏನ್ ಮಾಡ್ತಾನ, ಅರ್ನ್ ಮಾಡ್ತಾನ. 8,500 rupees ಏನ್ ಮಾಡ್ತಾನ, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂದ್ರೆ ಮನೆ ಬೇಕಾದ ತರಕಾರಿ ಸಾಮಾನು, ಗ್ರೋಸರೀಸ್, ಅದ್ರ ಬಗ್ಗೆ ಎಲ್ಲ ಖರ್ಚು ಮಾಡ್ತಾನ. ಉಳಿದಿರೋದು ಏನ್ ಮಾಡ್ತಾನ, ಸೇವ್ ಮಾಡ್ತಾನ. ಹೌ ಮಚ್ ಮನಿ ಡಸ್ ಇ ಸೇವ್ ಇನ್ ಅ ಇಯರ್? ಈಗ ನೋಡ್ರಿ, 15,000 rupees ಟೋಟಲ್ ಸೇವ್ ಮಾಡಿರೋದು ಅಲ್ಲ, ಟೋಟಲ್ ಅವ್ನ ಅರ್ನಿಂಗ್ಸ್ ಅಂದ್ರೆ ಅವ್ನ ಸ್ಯಾಲ್ರಿ. ಅದ್ರೊಳಗಡೆ 8,500 ಏನ್ ಮಾಡ್ತಾನ ಅವನು, ಖರ್ಚು ಮಾಡ್ತಾನ. ಉಳಿದಿರೋದು ಎಷ್ಟು, 0 0 5 1 ಕ್ಯಾರಿ, 15 ಒಳಗೆ 9 ಹೋದ್ರ 6,500. ಇದು 1 month ಸೇವಿಂಗ್ಸ್ ಆಯ್ತು. 1 month ಸೇವಿಂಗ್ಸ್ ಎಷ್ಟಾಯ್ತು, 6,500 ಇಂಟು 12 ಮಾಡು. ಇಂಟು ಎಷ್ಟು ಮಾಡ್ಬೇಕು, 12 ಮಾಡು. 12 0 0 0 0 12 5 60, 12 6 72 ಪ್ಲಸ್ 6 78,000. ಆಪ್ಷನ್ ಎಷ್ಟೈತೆ ನೋಡ್ರಿ, 78,000 ಎಲ್ಲ ಐತಿ. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಓಕೆ, ಮುಂದೆ ನೋಡ್ರಿ, a cricketer scored 35, 45 and 40 runs in the 3 matches. What is his average score ಅಂತ, average ಕಂಡಿಬೇಕಂತ. ಟೋಟಲ್ 35, 45, 40 ಮೂರು ಮ್ಯಾಚಸ್ ಅದಾವ. ಅವು ಮೂರನ್ನು ಆಡ್ ಮಾಡ್ರಿ. 35 ಪ್ಲಸ್ 45 ಪ್ಲಸ್ 40 ಹೋಲ್ ಡಿವೈಡೆಡ್ ಬೈ 3 ಆಡ್ ಮಾಡ್ರೆ ಎಷ್ಟಾಗುತ್ತಾ, 35 ಪ್ಲಸ್ 45 ಪ್ಲಸ್ 40 120 ಆಗುತ್ತಾ. ಟೋಟಲ್ 120 ಹೋಲ್ ಡಿವೈಡ್ ಬೈ 3, 3 4 40. ಆನ್ಸರ್ ಎಷ್ಟನೇದು, ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ಆಂಗಲ್ ಈಕ್ವಲ್ ಟು 90 ಡಿಗ್ರಿ ಇಸ್ ಕಾಲ್ಡ್ ಆಸ್. 90 ಡಿಗ್ರಿಗೆ ಯಾವ ಆಂಗಲ್ ಅಂತ ಕರಿತೀವಿ ನಾವು, ರೈಟ್ ಆಂಗಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದಿ ಸ್ಮಾಲೆಸ್ಟ್ ಫ್ರಾಕ್ಷನ್ ಅಂತ. ಈಗ ಸ್ಮಾಲೆಸ್ಟ್ ಹೆಂಗ್ ಕಂಡಿಡಿಯೋದು, ಇದನ್ನೆಲ್ಲ ಡೆಸಿಮಲ್ಸ್ ಗೆ ಕನ್ವರ್ಟ್ ಮಾಡ್ರಿ. ಹೆಂಗ, 1/2 ಅಂದ್ರೆ 0.5, 1/3 ಅಂದ್ರೆ 0.33, 1/4 ಅಂದ್ರೆ 0.25, 1/5 ಅಂದ್ರೆ 0.2. ಈ 4 ಆಪ್ಷನ್ಸ್ ನ ಕಂಪೇರ್ ಮಾಡಿದ್ರ 0.2 ಬರ್ತಲ್ಲ, ಅದೇ ರೈಟ್ ಆನ್ಸರ್. ಓಕೆ, ಅರ್ಥ ಆಗುತ್ತಾ? ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ 171 ನೋಡ್ರಿ. ದ ಸಿಂಪಲ್ ಇಂಟ್ರೆಸ್ಟ್ ಆನ್ 500 at 5% per annum for 2 years is ಅಂತ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಎಷ್ಟು, ಸಿಂಪಲ್ ಇಂಟ್ರೆಸ್ಟ್ is equals to PTR whole divided by 100. Principal amount ಎಷ್ಟೈತಿ, 500 ಐತಿ. ಟೈಮ್ 2 years. ರೇಟ್ ಆಫ್ ಇಂಟ್ರೆಸ್ಟ್ 5%. 500 into 2 into 5 whole divided by 100. 0 0 cancel. 5 5 is 25. 25 2 is 50 rupees ಆಗುತ್ತಾ. ಆಪ್ಷನ್ ಎ is the right answer. Okay. Convert 725 paise into rupees. 725 ಪೈಸೆನ ರುಪೀಸ್ ಕನ್ವರ್ಟ್ ಮಾಡ್ಬೇಕಂತ. ಈಗ ನೋಡ್ರಿ, ವಾಪಸ್ ಚಿಕ್ಕ ಯೂನಿಟ್, ಪೈಸೆನ ಚಿಕ್ಕ ಯೂನಿಟ್, ರುಪೀಸ್ ಅನ್ನ ದೊಡ್ಡದಲ್ಲ, ಚಿಕ್ಕದ್ಲಿಂತ್ರ ದೊಡ್ಡದು ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಡಿವೈಡ್ ಮಾಡ್ಬೇಕು. ಎಷ್ಟು ಡಿವೈಡ್ ಮಾಡ್ಬೇಕು, 725 ಅಂತ ತಿಳ್ಕೊಳ್ಳಿ. 725 ಡಿವೈಡೆಡ್ ಬೈ 1 ರೂಪಿ ಇಸ್ ಈಕ್ವಲ್ ಟು ಹೌ ಮೆನಿ ಪೈಸೆ, 100 ಪೈಸೆನಾ, ಅದರಿಂದ ಡಿವೈಡ್ ಮಾಡ್ರಿ.
ಹೋಲ್ ಡಿವೈಡ್ ಬೈ 100 ಎರಡು ಝೀರೋ ಅದಾವು ಎರಡು ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಡ್ರಿ 7.25 ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. A school has 45 classrooms. If each classroom has 35 students, what is the total number of students in the school? ಒಂದು ಸ್ಕೂಲ್ ಒಳಗಡೆ 45 ಕ್ಲಾಸ್ ರೂಮ್ ಅದಾವು, ಒಂದು ಕ್ಲಾಸ್ ರೂಮ್ 35 ಸ್ಟೂಡೆಂಟ್ಸ್ ಅದಾವು. ಅವೆರಡನ್ನು ಒಂದು ಕ್ಲಾಸ್ ರೂಮ್ ಒಳಗ ನೋಡ್ರಿ, ಒಂದು ಕ್ಲಾಸ್ ರೂಮ್ ಒಳಗ 35 ಸ್ಟೂಡೆಂಟ್ಸ್ ಅಂದ್ರ 45 ಕ್ಲಾಸ್ ರೂಮ್ ಒಳಗ ಎಷ್ಟಾಗ್ತಾವು? 45 ಇಂಟು 35 ಮಾಡ್ರಿ ಎಷ್ಟಾಗುತ್ತ? 5 5 25, 5 4 20, 22 ಪ್ಲಸ್ 3 5 15, 4 3 12, 13, 5 7 5 1575. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಅಂತ. ಫೈಂಡ್ ದಿ ಮಿಸ್ಸಿಂಗ್ ನಂಬರ್ ಏನಂತ ಈ ತರ ಕ್ವಶನ್ ಮಾರ್ಕ್ ಇಂಟು 12 ಇಸ್ ಈಕ್ವಲ್ ಟು 1500 ಐತಿ. ಇದು ನಾವು ಎಕ್ಸ್ ಅಂತ ತಗೊಂಡ್ಬಿಡಮ್ಮ, 12 ಆ ಕಡೆ ಕಳಿಸಿಬಿಡ್ರಿ. ಎಕ್ಸ್ ಇಸ್ ಈಕ್ವಲ್ಸ್ ಟು 1500 ಹೋಲ್ ಡಿವೈಡ್ ಬೈ 12. 12 1 12, 3 ಉಳಿದು 30 ಆಯ್ತು. 12 2 24, 6 ಉಳಿದು 60 ಆಯ್ತು. 12 5 60. ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 175 ನೋಡ್ರಿ. ಇಫ್ ದಿ ಸಿಂಪಲ್ ಇಂಟ್ರೆಸ್ಟ್ ಆನ್ 6000 ಫಾರ್ 3 years is 900 ಅಂತ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಬಿಟ್ಟ. ಹಂಗಂದ್ರ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಹಾಕ್ರಿ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪಿ ಟಿ ಆರ್ ಹೋಲ್ ಡಿವೈಡ್ ಬೈ 100. ಸಿಂಪಲ್ ಇಂಟ್ರೆಸ್ಟ್ ಎಷ್ಟೈತಿ? 900 ಐತಿ. ಯಾವ್ದ್ರ ಮೇಲೆ? ಪ್ರಿನ್ಸಿಪಲ್ ಅಮೌಂಟ್ ಎಷ್ಟೈತಿ? 6000 ಐತಿ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 900 ಹಾಕ್ರಿ, ಪ್ರಿನ್ಸಿಪಲ್ ಅಮೌಂಟ್ 6000 ಹಾಕ್ರಿ, ಇಂಟು 900 is equals to 6000 into ಟೈಮ್ ಎಷ್ಟೈತಿ? ಟೈಮ್ ವಿಲ್ ಬಿ 3 years. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಂತ? ಟೈಮ್ 3 years, ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಹಂಗೆ ಇಟ್ಕೊಳಮ್ಮ. ಹೋಲ್ ಡಿವೈಡ್ ಬೈ 100, 0 0 ಕ್ಯಾನ್ಸಲ್. 60 ಮಾತ್ರ 3 ನ ಈ ಕಡೆ ಕಳಿಸ್ಬಿಡ್ರಿ, ಏನಾಗುತ್ತಾ? 900 ಹೋಲ್ ಡಿವೈಡ್ ಬೈ 60 ಇಂಟು 3 ಆಯ್ತಾ? ಇಸ್ ಈಕ್ವಲ್ಸ್ ಟು ರೇಟ್ ಆಫ್ ಇಂಟ್ರೆಸ್ಟ್ 0 0 ಕ್ಯಾನ್ಸಲ್. 3 1 3 3 6 1 6 5 ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಯ್ತು? 5% ಆಯ್ತು. ಆಪ್ಷನ್ ಎಷ್ಟನೇದು? ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, ಇಫ್ ಎ ಬೈಕ್ ರನ್ಸ್ ಎಟ್ 40 km/h, ಹೌ ಮಚ್ ಟೈಮ್ ಇನ್ ಮಿನಿಟ್ಸ್ ವಿಲ್ ಇಟ್ ಟೇಕ್ ಟು ಕವರ್ 80 ಕಿಲೋಮೀಟರ್ ಅಂತ ನೋಡ್ರಿ. 40 km/h ಅಂದ್ರ 60 ಮಿನಿಟ್ಸಿಗೆ ಎಷ್ಟು? 40 ಕಿಲೋಮೀಟರ್ ಹೋಗುತ್ತಂತ. ಅದ್ರ ಅರ್ಥನೇ ಹಂಗೆ. 40 km/h ಅಂದ್ರೆ 1 ಅವರ್ಗೆ ಎಷ್ಟು ದೂರ ಕ್ರಮಿಸುತ್ತದು? 40 ಕಿಲೋಮೀಟರ್ ಬರುತ್ತ. ನಮಗ ಟೋಟಲ್ ಮಿನಿಟ್ಸ್ ಬೇಕಾಗೈತಿ ಎಷ್ಟು ಕಿಲೋಮೀಟರ್? 80 ಕಿಲೋಮೀಟರ್ ಅಂತ. 40 ಕಿಲೋಮೀಟರ್ಗೆ 1 ಅವರ್ ಅಂದ್ರೆ 40 ಕಿಲೋಮೀಟರ್ಗೆ 60 ಮಿನಿಟ್ ಆಯ್ತಂದ್ರೆ 80 ಕಿಲೋಮೀಟರ್ಗೆ ಎಷ್ಟು? 80 ಇಂಟು 60 ಹೋಲ್ ಡಿವೈಡ್ ಬೈ 40, 0 0 ಕ್ಯಾನ್ಸಲ್, 4 1 4 20 120 ಮಿನಿಟ್ ಆಗುತ್ತೆ. ಆಪ್ಷನ್ ಎಷ್ಟನೇದು? ಆಪ್ಷನ್ ಡಿ. ಆಪ್ಷನ್ ಏನು? ಡಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇನ್ ಎ ಕ್ಲಾಸ್ ಆಫ್ 30 ಸ್ಟೂಡೆಂಟ್ಸ್ ದೇರ್ ಆರ್ 18 ಗರ್ಲ್ಸ್ 12 ಬಾಯ್ಸ್. ವಾಟ್ ಈಸ್ ದಿ ರೇಷಿಯೋ ಆಫ್ ದಿ ನಂಬರ್ ಆಫ್ ಗರ್ಲ್ಸ್ ಟು ದಿ ಬಾಯ್ಸ್ ಅಂತ. ಗರ್ಲ್ಸ್ಗೆ ಮತ್ತೆ ಬಾಯ್ಸ್ಗೆ ರೇಷಿಯೋ. ಗರ್ಲ್ಸ್ ಎಷ್ಟಂದ್ರ 18 ಅದರ, ಡಿವೈಡೆಡ್ ಬೈ 12. 6 3 6 2 ಅದನ್ನ 3/2 ನ ರೇಷಿಯೋ ಒಳಗೆ ಬರೀರಿ. 3:2. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಓಕೆ, 178th ಕ್ವಶನ್ ನೋಡ್ರಿ. ವಿಚ್ ಆಫ್ ದಿ ಫಾಲೋವಿಂಗ್ ಹ್ಯಾವ್ ಅನ್ ಆಡ್ ನಂಬರ್ ಆಫ್ ಸೈಡ್ಸ್? ಆಡ್ ಅಂದ್ರೆ 1 3 5 7. ಈಗ ಸ್ಕ್ವೇರ್ ಒಳಗಡೆ 4 ಸೈಡ್ಸ್ ಇರ್ತಾವ, ಹೆಕ್ಸಾಗನ್ ಒಳಗಡೆ 6 ಇರ್ತಾವ, ಟ್ರಯಾಂಗಲ್ ಒಳಗಡೆ 3, ರೆಕ್ಟಾಂಗಲ್ ಒಳಗಡೆ 4. ಇದ್ರೊಳಗಡೆ ಆಡ್ ಅಂದ್ರೆ ಅದು ಟ್ರಯಾಂಗಲ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಓಕೆ, 179th ಕ್ವಶನ್ ನೋಡ್ರಿ. 170. Rohan had 50,000. He bought a television for 28,560. How much money is left with him? Total 50,000 ಇತ್ತು ಅವನ ಹತ್ರ. ಅದರೊಳಗಡೆ 28,560 ಯಾವ್ದು ಕೊಟ್ಟ? ಟಿವಿ ಮಾರೋದು ಕೊಟ್ಟ. ಉಳಿದಿರೋದು ಎಷ್ಟು? ಉಳಿದಿರೋದಂದ್ರ ಮೈನಸ್ ಮಾಡ್ರಿ. 0, ಒಂದು ಕ್ಯಾರಿ 4, ಒಂದು ಕ್ಯಾರಿ 4, ಒಂದು ಕ್ಯಾರಿ 1. ನೆಕ್ಸ್ಟ್ 21,440. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಿಚ್ ಆಫ್ ದೀಸ್ ಈಸ್ ನಾಟ್ ಎ ಪಾಲಿಗನ್? ಪಾಲಿಗನ್ ಅಂದ್ರೆ ಏನು?
ಪಾಲಿಗನ್ ಅಂದ್ರೆ ಸೈಡ್ಸ್ ಇರುವಂತದ್ದು. ಯಾವ್ದ್ರೊಳಗಡೆ ಸೈಡ್ಸ್ ಅದಾವು? ಇಲ್ಲಿ 3 ಸೈಡ್ಸ್ ಅದಾವು, ಇಲ್ಲಿ 4 ಸೈಡ್ಸ್ ಅದಾವು, ಇಲ್ಲಿ 4 ಸೈಡ್ಸ್. ಸರ್ಕಲ್ ಹ್ಯಾಸ್ 0 ಸೈಡ್ಸ್. ಹಂಗಂದ್ರ ಸರ್ಕಲ್ ಇಸ್ ನಾಟ್ ಎ ಪಾಲಿಗನ್. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ದ ಸಕ್ಸೆಸರ್ ಆಫ್ 999 is 999 ಸಕ್ಸೆಸರ್ ಅಂತ. ಸಕ್ಸೆಸರ್ ಅಂದ್ರೆ ಅದು ಮುಂದಿನ ಸಂಖ್ಯೆ. +1 ಮಾಡ್ರಿ 999 ಸಕ್ಸೆಸರ್ ಎಷ್ಟಾಗುತ್ತೆ? 1000. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. In a pizza, if a pizza is divided into 8 equal slices and you eat 3 of them, what fraction of the pizza did you eat? ಎಷ್ಟು ತಿಂದಾನ ಅವನು? ಟೋಟಲ್ ಇರೋದು 8, ಅದನ್ನ ಕೆಳಗಡೆ ಬರೀರಿ. ತಿಂದಿರೋದು ಮೇಲೆ 3/8 ಅಂತ. ಹೌ ಮೆನಿ ಡಿಡ್ ಯು ಈಟ್ ಅಂತ? 3/8. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ. If 125 books are to be packed equally in 8 boxes, how many maximum books will be in each box and how many will be left ಅಂತ. 8 ಬಾಕ್ಸಸ್ ಒಳಗಡೆ ಏನ್ ಮಾಡಕತ್ತೀವಿ? ಡಿವೈಡ್ ಮಾಡಕತ್ತೀವಿ. ಸೊ ಡಿವಿಷನ್ ಮಾಡ್ಬೇಕು ನಾವು. 8 ಇಂದ ಡಿವೈಡ್ ಮಾಡ್ರಿ 125 ನ. 8 1 8, 4 ಉಳಿತು, 45 ಆಯ್ತು. 8 5 45 ಉಳಿತು. ಹಂಗಂದ್ರೆ 15 books and 5 left. 15 books, 5 left over. Option C is the right answer. What is the greatest 3-digit number? Greatest 3-digit ಯಾವುದು? 999. Option A is the right answer. Okay, let's move forward. 185th question ನೋಡ್ರಿ. If a cuboidal water tank is 6 meters long, 3 meters wide and 2 meters high, how much water can it hold ಅಂತ. ಈಗ ಒಂದು ಕ್ಯೂಬಾಯ್ಡಲ್ ವಾಟರ್ ಟ್ಯಾಂಕ್. ಇದೊಂದು ಕ್ಯೂಬಾಯ್ಡಲ್ ವಾಟರ್ ಟ್ಯಾಂಕ್. ಇದರೊಳಗಡೆ 6 meters ಲಾಂಗ್, 3 meters ವೈಡ್, 2 meters ಹೈ. ಇದ್ರೊಳಗಡೆ ಎಷ್ಟು ನೀರು ಕೆಪಾಸಿಟಿ ಐತಿ, ಎಷ್ಟು ನೀರು ಹಿಡ್ಕೊಳತ್ತಂತ ಅವಾಗ ಕೇಳಿದಾಗ ನಾವು ಇದ್ರೊಳಗಡೆ ನೀರ್ ಹಾಕ್ಬೇಕಲ್ಲ, ಅದಕ್ಕೆ ನಾವು ವಾಲ್ಯೂಮ್ ಕಂಡಿಬೇಕು. ವಾಲ್ಯೂಮ್ ಇಸ್ ಈಕ್ವಲ್ ಟು 6 into 3 into 12, length into breadth into height. 6 3s are 18, 18 2s are 36 cubic meters. Next question. The average of 5 numbers is 20. If 4 numbers is 18, 15, 22, 20, what is the fifth number? Fifth number ಅಂತ x ಅಂತ ತಗೋರಿ. x ನ ಎಲ್ಲಾ ನಂಬರ್ಸ್ ಗೆ ಆಡ್ ಮಾಡಬೇಕು. 18 plus 15 plus 22 plus 20 is equals to ಏನಾಗುತ್ತಾ? whole divided by total 5 ಅದಾವಲ್ಲ is equal to average ಏನಾಗುತ್ತಾ? 20 ಆಗುತ್ತೆ. average is equal to sum of whole quantities divided by number of whole quantities ಅಲ್ಲ. ಅದೇ ತರ ಈಗ ಉಳಿದಿರೋ ಎಲ್ಲಾ ನಂಬರ್ಸ್ ನ ಆಡ್ ಮಾಡ್ರಿ. 18 plus 22 40 ಆಯ್ತು. 60 75 ಆಗುತ್ತೆ. ಎಷ್ಟಾಗುತ್ತೆ ಇದು? 75 ಆಗುತ್ತೆ. whole divided by 5. 5 ನಾ ಕಡೆ ಕಳಿಸಿದ್ರ 20 into 5 ಎಷ್ಟಾಯ್ತು? 100 ಆಯ್ತು. 100 ಆಯ್ತಾ? x is equals to 25 is 100 minus 75 ಮಾಡ್ರಿ. ಅವಾಗ ಎಷ್ಟಾಗುತ್ತೆ? x ವ್ಯಾಲ್ಯೂ 25 ಆಗುತ್ತೆ. ಆಪ್ಷನ್ ಎಷ್ಟನೇದು? x ವ್ಯಾಲ್ಯೂ 25 ಅಂದ್ರೆ ಆಪ್ಷನ್ A is the right answer. A fruit seller buys apples at 120 per dozen and sells them at 15 each. What is the profit on selling an apple ಅಂತ. ಒಂದು ಆಪಲ್ ನ ಸೆಲ್ ಮಾಡ್ಬೇಕಾಗಿತ್ತು, ಹೌದಾ? A fruit seller buys 120 per dozen and 15 rupees. ಒಂದು ಡಜನ್ ಒಳಗಡೆ ಎಷ್ಟು ಇರ್ತಾವು? ಒಂದು ಡಜನ್ ಒಳಗಡೆ 12 ಇರ್ತಾವ. ಅಂದ್ರೆ 12 ಆಪಲ್ಸ್ ಗೆ 120 rupees. sells them at 15 each. What is the profit on selling? First 1 apple ಗೆ ಎಷ್ಟಾಗುತ್ತೆ ಅಂತ ಕಂಡುಹಿಡಿಯಿರಿ. 12 apples ಗೆ ಎಷ್ಟು ಕೊಟ್ಟನವ? 120 rupees. 1 apple ಗೆ ಎಷ್ಟು? 120 whole divided by 12 is equals to rupees 10 rupees. 10 rupees ಗೆ ತಗೊಂಬಂದು 15 rupees ಗೆ ಮಾರಾನ. ಎಷ್ಟು ರೂಪಾಯಿಗೆ ಜಾಸ್ತಿ ಮಾರಿದ? 5 rupees ಜಾಸ್ತಿ ಮಾರಿದ. ಪ್ರಾಫಿಟ್ ಎಷ್ಟಾಯ್ತು? rupees 5. ನೆಕ್ಸ್ಟ್ ಕ್ವಶನ್ ನೋಡ್ರಿ. A shopkeeper gives a 12% discount on 500. What is the selling price? ನೋಡ್ರಿ, ಟೋಟಲ್ 500 rupees. ಅದಕ್ಕೆ 12% ಡಿಸ್ಕೌಂಟ್ ಕಂಡಿತಾನ. ಫಸ್ಟ್ ಡಿಸ್ಕೌಂಟ್ ಕಂಡಿಡ್ರಿ. ಎಷ್ಟಾಗುತ್ತೆ? 0 0 ಕ್ಯಾನ್ಸಲ್, 12 5 ಎಷ್ಟಾಯ್ತು? 60 ಆಯ್ತು. ಇದು ಡಿಸ್ಕೌಂಟ್ ಅಂದ್ರೆ ಕಡಿಮೆ ಮಾಡಿದ್ದು. ಹಂಗಾದ್ರೆ ಎಷ್ಟು ರೂಪಾಯಿಗೆ ಮಾರಾಕತ್ತಾನ ಅವನು? 500 ಒಳಗ 60 ಕಳೀರಿ, 60 ಮೈನಸ್ ಮಾಡ್ರಿ, 440. ಅದೇ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇವಾಗ ನೋಡ್ರಿ, 2 5 8 11, 2 plus 3 5,
5 plus 3 8, 8 plus 3 11, 11 plus 3 ಎಷ್ಟಾಗುತ್ತಾ 14 ಆಗುತ್ತೆ. ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕನ್ವರ್ಟ್ ದ ರೋಮನ್ ನ್ಯೂಮರಲ್ XL ಅಂತ. ಇದು 50 ಹಿಂದ್ಗಡೆ 10 ಬಂದ್ರ 50 minus 10 is equal to ಎಷ್ಟಾಯ್ತು 40. ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ದಿ ವಾಲ್ಯೂಮ್ ಆಫ್ ರೂಬಿಕ್ಸ್ ಕ್ಯೂಬ್ ವಿತ್ ಅ ಸೈಡ್ ಆಫ್ 3 cm. ರೂಬಿಕ್ಸ್ ಕ್ಯೂಬ್ ಅಂದ್ರೆ ಕಲರ್ನೆಲ್ಲ ಶೇಪ್ ಚೇಂಜ್ ಮಾಡ್ತೀವಿ ನೋಡ್ರಿ ನಾವು, ಅದು ರೂಬಿಕ್ಸ್ ಕ್ಯೂಬ್. ಅದರ ಸೈಡ್ 3 cm ಐತೆ. ಹಂಗಂದ್ರೆ ಅದು ಪೂರ್ತಿ ಕ್ಯೂಬಾಯ್ಡ್ ಕ್ಯೂಬ್ ಶೇಪ್ ಒಳಗೆ ಇರ್ತೈತಿ. ಅಂದ್ರೆ ಎಲ್ಲಾ ಸೈಡ್ಸ್ ಲೆಂತ್ ಬ್ರೆಡ್ತ್ ಹೈಟ್ ಅಂದ್ರೆ ಎಲ್ಲಾ ಸೈಡ್ ಈಕ್ವಲ್ ಇರ್ತಾವ. ಹಂಗಂದ್ರ ಅದ್ರ ವಾಲ್ಯೂಮ್ ಏನಾಗುತ್ತಾ, ವಾಲ್ಯೂಮ್ ಆಫ್ ಎ ಕ್ಯೂಬ್ ಇಸ್ ಈಕ್ವಲ್ಸ್ ಟು ಸೈಡ್ ಕ್ಯೂಬ್. ಸೈಡ್ ಕ್ಯೂಬ್ ಎಷ್ಟಾಗುತ್ತಾ 3 ಕ್ಯೂಬ್ ಎಷ್ಟು 3 3 9, 9 3 27 ಸೆಂಟಿಮೀಟರ್ ಕ್ಯೂಬ್ ಆಗುತ್ತಾ. ಅಂದ್ರೆ ಆಪ್ಷನ್ ಎಷ್ಟನೇ, ಆಪ್ಷನ್ ಸಿ. ದ ರೇಷಿಯೋ ಆಫ್ ಪೆನ್ಸಿಲ್ ಟು ಎರೇಸರ್ ಇಸ್ 4:1. ಇಫ್ ದೇರ್ ಆರ್ 20 pencils, ಹೌ ಮೆನಿ ಎರೇಸರ್ಸ್ ಅಂತೀರಿ. ಇಲ್ಲಿ ನೋಡ್ರಿ 4:1 ಐತಿ. 20 ಎಷ್ಟಾಗಬೇಕು, 4 5 20, 1 5 ಅಷ್ಟ ಆಗ್ಬೇಕು ನೋಡ್ರಿ. ಹಂಗಂದ್ರೆ ಪೆನ್ಸಿಲ್ಸ್ ಎಷ್ಟಾಗಬೇಕು, ಪೆನ್ಸಿಲ್ಸ್ 5 ಆಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದೀಸ್ ಇಸ್ ಅ ಕಾಂಪೋಸಿಟ್ ನಂಬರ್. ಕೆಳಗಿರೋದು ಯಾವ್ದು ಕಾಂಪೋಸಿಟ್ ನಂಬರ್, ಇದಲ್ಲ ಆಪ್ಷನ್ ಸಿ, ಇದು ಅಲ್ಲ. ಓಕೆನಾ. ನೆಕ್ಸ್ಟ್, ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 60 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ರಿ. 2 30s, 2 15s, 3 5s, 5 1s, 2 2s, 2 2 3 5, 2 2 3 5. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. 195th ಕ್ವಶನ್ ಏನಂತ ನೋಡ್ರಿ, ಅ ಟೈಲರ್ ಯೂಸ್ 2 meters 50 centimeters of cloth for a shirt and 1 meter 75 centimeter for a pair of trousers. ಫಸ್ಟ್ ಯಾವುದಕ್ಕ, ಶರ್ಟ್ ಗೆ ಮತ್ತ ಟ್ರೌಸರ್ಸ್ ಗೆ ಬೇರೆ ಬಟ್ಟೆ ಯೂಸ್ ಮಾಡೋದು. ವಾಟ್ ಈಸ್ ದಿ ಟೋಟಲ್ ಲೆಂತ್ ಆಫ್ ದಿ ಕ್ಲಾತ್ ಹಿ ಯೂಸ್. ಫಸ್ಟ್ ನೋಡ್ರಿ, 2 meter 50 centimeter ಯಾವ್ದಕ್ಕೆ ಯೂಸ್ ಮಾಡೋಣ, ಶರ್ಟ್ ಗೆ ಯೂಸ್ ಮಾಡೋಣ. ನೆಕ್ಸ್ಟ್ 1 meter 75 centimeter ಯಾವ್ದಕ್ಕೆ ಯೂಸ್ ಮಾಡೋಣ, ಪೇರ್ ಆಫ್ ಟ್ರೌಸರ್ ಯೂಸ್ ಮಾಡೋಣ. ಟೋಟಲ್ ಎಷ್ಟಾಯ್ತು ಆಡ್ ಮಾಡ್ರಿ, ಎಷ್ಟಾಗತ್ತಾ 5 5 5 125 ಸೆಂಟಿಮೀಟರ್ ಆಯ್ತು. ಅದನ್ನ ನಾವು 3 meter, ಇದನ್ನ 1 ಕ್ಯಾರಿ ಕಡೆ ಕೊಡ್ರಿ, +1 -100 ಮಾಡ್ರಿ. ಯಾಕಂದ್ರ 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್ ಅಲ್ಲ. ಇಲ್ಲಿ ಎಷ್ಟಾಯ್ತು 4 meter 25 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಎಷ್ಟನೇದು, ಆಪ್ಷನ್ 4 meter 25 ಸೆಂಟಿಮೀಟರ್ ಆಯ್ತಾ. ಹಂಗಂದ್ರ ಇಲ್ಲಿ 4 ಎಲ್ಲ ಸೆಂಟಿಮೀಟರ್ಸ್ ಒಳಗದಾವು. 4 × 100 400 + 25 425 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ವಿಚ್ ಯೂನಿಟ್ ಈಸ್ ಯೂಸ್ ಟು ಮೆಜರ್ ದ ಕೆಪಾಸಿಟಿ ಆಫ್ ದಿ ಬಾಟಲ್. ಬಾಟಲ್ ಕೆಪಾಸಿಟಿ ಯಾವ್ದ್ರ ಅಂತ, ಒಂದು ಬಾಟಲ್ ಎಷ್ಟು ಇರುತ್ತಾ, 1 ಲೀಟರ್ ಇರುತ್ತಾ, ಹಾಫ್ ಲೀಟರ್ಸ್ ಇರುತ್ತಾ, 2 ಲೀಟರ್ಸ್ ಇರುತ್ತಾ, ಲೀಟರ್ ನ ಯೂಸ್ ಮಾಡ್ತೀವಿ ನಾವು ಕೆಪಾಸಿಟಿ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. If the length of the rectangle is 8 centimeter and its width is 5 centimeter, what is its area? 8 × 5. ಎಷ್ಟು ಈಸಿ ನೋಡ್ರಿ, ಏರಿಯಾ ಅಂದ್ರೆ ಲೆಂತ್ ಇಂಟು ಬಿಡ್ತ್. 8 5 40 ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಸೆಂಟಿಮೀಟರ್. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಫೈಂಡ್ ದಿ LCM ಆಫ್ LCM. ಲಾಸ್ಟ್ 3 ಕ್ವಶನ್ಸ್ ನೋಡ್ರಿ. ಫೈಂಡ್ ದಿ LCM ಆಫ್ 40 and 550. 40 ಮತ್ತು 550 LCM ಕಂಡುಹಿಡಿಯಬೇಕಂತ. 40 ಮತ್ತು 550 LCM ಕಂಡುಹಿಡಿಯಮ. ನೆಕ್ಸ್ಟ್ 2 20s, 2 2s 4, 2 7s 2 5s 275. ನೆಕ್ಸ್ಟ್ 5 ಹೋಗುತ್ತಾ, 5 4s, ನೆಕ್ಸ್ಟ್ 5 5s 25, 5 5s 25. ಅದನ್ನಿಂತ 2 2s 55, 2 1s 55, 5 1s 5 1s 11 1s, 5 2s 10, 10 2s 20, 20 2s 40, 45s 200, 200 into 11 ಎಷ್ಟು, 2200. Option A is the right answer. Next, if a person covers 108 kilometers in 3 hours, what is his speed in meter per second? ಇಲ್ಲಿ ನೋಡ್ರಿ, 108 ಕಿಲೋಮೀಟರ್ ನ 3 hour ಒಳಗೆ ಕನ್ವರ್ಟ್ ಮಾಡ್ತಾನ. ಇದು ಡಿಸ್ಟನ್ಸ್, ಇದೇನಿದು ಟೈಮ್. ಫಸ್ಟ್ ಸ್ಪೀಡ್ ಕಂಡಿಟ್ಟಿದೆ. ಸ್ಪೀಡ್ ಇಸ್ ಈಕ್ವಲ್ಸ್ ಟು ಡಿಸ್ಟನ್ಸ್ ಡಿವೈಡ್ ಬೈ ಟೈಮ್. 108 ಹೋಲ್ ಡಿವೈಡ್ ಬೈ 3 ಎಷ್ಟಾಯ್ತು, 36 ಕಿಲೋಮೀಟರ್ ಪರ್ ಅವರ್ ಆಯ್ತು.
ಇದೇನಿದು ಸ್ಪೀಡ್ ಸಿಕ್ತ ನಮ್ಗ, ಇದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂತ. ಕನ್ವರ್ಟ್ ಮಾಡೋದು ಹೆಂಗ, 36ಗೆ ಇಂಟು 5 ಹೋಲ್ ಡಿವೈಡ್ ಬೈ 18 ಮಾಡ್ರಿ. 18 1 18 2 5 2 10 ಮೀಟರ್ ಪರ್ ಸೆಕೆಂಡ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. A movie starts at 6:10 p.m. and is 2 hours and 20 minutes long. ಏನಂತ 6:10ಗೆ ಮೂವಿ ಸ್ಟಾರ್ಟ್ ಆಗುತ್ತೆ. ಎಷ್ಟೊತ್ತು, 2 hour 20 minute ಮೂವಿ ಮುಗಿಯುತ್ತೆ. ಹಂಗಂದ್ರ ಮೂವಿ ಎಂಡ್ ಯಾವಾಗ ಆಗುತ್ತಾ, ಪ್ಲಸ್ ಮಾಡ್ಬಿಡ್ರಿ ಅದಕ್ಕೆ. ಇಲ್ಲಿ 30 ಆಗುತ್ತಾ, 6 to 8 ಆಗುತ್ತಾ. ಇಲ್ಲಿ PM ಇತ್ತು, ಇಲ್ಲಿ PM ಮಾಡ್ಕೊಂಡ್ಬಿಡ್ರಿ. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಓಕೆ, 50 ಕ್ವಶನ್ಸ್ RMS ಎಕ್ಸಾಮ್ ಒಳಗೆ ಬಹಳ ಈಸಿ ಸಾಲ್ವ್ ಮಾಡಿದ್ರು. ಇವತ್ತಿಗೆ ಸಾಕು, ನಿಮ್ದೆಲ್ಲ ಆನ್ಸರ್ ಚೆಕ್ ಮಾಡ್ರಿ. ಇದು ಸಿರೀಸ್ ಸಿ ಅಂತ, ಬೇರೆ ಬೇರೆ ಸಿರೀಸ್ ಬೇರೆ ಬೇರೆ ಕ್ವಶನ್ಸ್ ಎಲ್ಲ ಇರುತ್ತಾವ. ಕ್ವಶನ್ ಪ್ರಕಾರ ನೋಡಿ ಚೆಕ್ ಮಾಡ್ಕೋರಿ. ಓಕೆ, ಇವತ್ತಿಗೆ ಸಾಕು. ಥ್ಯಾಂಕ್ ಯು.